ನಮಸ್ಕಾರ ವೀಕ್ಷಕರೇ, ಕಥಾ ಮಂಥನದ ಮತ್ತೊಂದು ವಿಶಿಷ್ಟವಾದ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನಮ್ಮ ಈ ವಿಡಿಯೋದ ಕಥೆಯು ಬಹಳ ಕುತೂಹಲಕಾರಿ ಹಾಗೂ ವಿಶಿಷ್ಟವಾಗಿದ್ದು, ಸೃಷ್ಟಿಯ ಪ್ರಾರಂಭದಲ್ಲಿ ನಡೆದ ಕಥೆಯಾಗಿದೆ. ಸೃಷ್ಟಿಯ ಪ್ರಾರಂಭದಲ್ಲಿ ಯಾವ ಕಾಲಗಳಿರಲಿಲ್ಲ, ಯಾವ ದಿಕ್ಕುಗಳು ಇರಲಿಲ್ಲ, ಯಾವ ಆಕಾಶ, ಪಾತಾಳ, ದೇವತೆಗಳು, ರಾಕ್ಷಸರು, ಮನುಷ್ಯರು, ಭೂಮಿ, ಸ್ವರ್ಗ, ಯಾವ ಲೋಕಗಳು ಸಹ ಇರಲಿಲ್ಲ. ಎಲ್ಲವೂ ಶೂನ್ಯ ಆಗಿತ್ತು. ಈ ಶೂನ್ಯದಿಂದ ಓಂಕಾರವೆಂಬ ಪ್ರಣವನಾದ ಉತ್ಪತ್ತಿಯಾಯಿತು. ಇದೇ ಓಂಕಾರದಿಂದ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪಿ ಸ್ವಯಂಭೂ ಮಹಾದೇವನು ಪ್ರತ್ಯಕ್ಷನಾದನು. ಮಹಾದೇವನ ತೇಜಸ್ಸಿನ ಶಕ್ತಿಯಿಂದ ಮಹಾವಿಷ್ಣುವು ಪ್ರತ್ಯಕ್ಷನಾದನು. ಈ ಮಹಾವಿಷ್ಣುವಿನ ನಾಭಿಯಿಂದ ಹೊರಬಂದ ಕಮಲದಲ್ಲಿ ಬ್ರಹ್ಮದೇವನು ಪ್ರತ್ಯಕ್ಷನಾದನು. ಇದಾದ ಅದೆಷ್ಟೋ ಸಾವಿರ ವರ್ಷಗಳ ಕಾಲ ಬ್ರಹ್ಮದೇವ ಮತ್ತು ಮಹಾವಿಷ್ಣು ಇಬ್ಬರೂ ಸಹ ಯೋಗ ನಿದ್ರೆಯಲ್ಲಿ ಲೀನರಾಗಿದ್ದರು. ಒಂದು ದಿನ ಯೋಗ ನಿದ್ರೆಯಿಂದ ಎಚ್ಚರವಾದ ಬ್ರಹ್ಮದೇವ ಮತ್ತು ಮಹಾವಿಷ್ಣುವು ತಮ್ಮ ಕಣ್ಣುಗಳನ್ನು ತೆರೆದು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರಿಬ್ಬರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯು ಉದ್ಭವವಾಯಿತು. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು, ಯಾರು ಪೂಜೆಗೆ ಅರ್ಹರು, ಹಾಗೂ ಯಾರ ಸ್ಥಾನ ಅತ್ಯಂತ ದೊಡ್ಡದು ಎಂದು. ತಕ್ಷಣವೇ ಬ್ರಹ್ಮದೇವನ ಯೋಚನಾ ಶಕ್ತಿಯಲ್ಲಿ ಅಹಂಕಾರದ ಸಂಚಾರವಾಯಿತು. ಗರ್ವ ಮತ್ತು ಅಹಮ್ಮಿನಿಂದ ಬ್ರಹ್ಮದೇವನು, ನಾನು ಈ ಸೃಷ್ಟಿಯ ಸೃಷ್ಟಿಕರ್ತ, ನಾನೇ ಎಲ್ಲರಿಗಿಂತ ಶ್ರೇಷ್ಠವಾದವನು ಎಂದರು. ಬ್ರಹ್ಮದೇವನ ಈ ಮಾತಿಗೆ ನಾರಾಯಣ ಶಾಂತ ಭಾವದಿಂದ ನಗುತ್ತಾ, ಹೇ ಬ್ರಹ್ಮದೇವನೇ, ನೀವು ನನ್ನ ನಾಭಿಯ ಕಮಲದಿಂದ ಉತ್ಪತ್ತಿಯಾಗಿರುವಿರಿ. ನಿಮ್ಮ ಮೂಲಾಧಾರ ನಾನೇ ಆದಿಪುರುಷ, ನಾನೇ ಸನಾತನನು, ಹಾಗೂ ನಾನೇ ಸರ್ವಶ್ರೇಷ್ಠನು ಎಂದರು. ಹೀಗೆಯೇ ಇವರಿಬ್ಬರ ವಾದವು ಮುಂದುವರಿಯುತ್ತಲೇ ಇತ್ತು. ಇವರಿಬ್ಬರ ಮಾತುಗಳ ಕಂಪನದಿಂದ ಬ್ರಹ್ಮಾಂಡವೇ ಕಂಪಿಸತೊಡಗಿತ್ತು. ಎಲ್ಲೆಡೆ ಅಶಾಂತಿ ಮತ್ತು ಅಂಧಕಾರದ ಛಾಯೆ ಹರಡಿತು. ಹೀಗೆ ಇವರಿಬ್ಬರ ವಾದವು ಎಲ್ಲೆ ಮೀರಿದಾಗ ಬ್ರಹ್ಮಾಂಡದ ಮಧ್ಯೆ ಅದ್ಭುತವಾದ ಬೃಹತ್ ದಿವ್ಯ ಪ್ರಕಾಶವಾದ ಜ್ಯೋತಿರ್ಲಿಂಗವೊಂದು ಉದಯವಾಯಿತು. ಈ ಜ್ಯೋತಿರ್ಲಿಂಗದ ಪ್ರಕಾಶ ಎಷ್ಟು ಪ್ರಜ್ವಲವಾಗಿತ್ತೆಂದರೆ ಇಡೀ ಬ್ರಹ್ಮಾಂಡವೇ ಬೆಳಗುತ್ತಿತ್ತು. ಈ ಜ್ಯೋತಿರ್ಲಿಂಗಕ್ಕೆ ಶುರು ಮತ್ತು ಕೊನೆಯೇ ಇರಲಿಲ್ಲ. ಅಷ್ಟು ಬೃಹದಾಕಾರವಾಗಿತ್ತು, ಅನಂತವಾಗಿತ್ತು ಮತ್ತು ಸನಾತನವಾಗಿತ್ತು. ಈ ಪ್ರಕಾರದ ಜ್ಯೋತಿರ್ಲಿಂಗವನ್ನು ನೋಡಿ ಬ್ರಹ್ಮ ಮತ್ತು ನಾರಾಯಣ ಇಬ್ಬರು ಮೂಕ ವಿಸ್ಮಿತರಾದರು. ಬ್ರಹ್ಮದೇವನು ಈ ದಿವ್ಯ ಜ್ಯೋತಿರ್ಲಿಂಗವನ್ನು ನೋಡಿ ಕೇಳಿದರು, ಹೇ ದಿವ್ಯ ಪ್ರಕಾಶ ಲಿಂಗವೇ, ನೀನು ಯಾರು? ನೀನು ಈ ರೀತಿ ಪ್ರಕಟವಾಗಲು ಕಾರಣವೇನು ಎಂದು ಪ್ರಶ್ನಿಸಿದರು. ಬ್ರಹ್ಮದೇವನ ಈ ಪ್ರಶ್ನೆಗೆ ಆ ಲಿಂಗದಿಂದ ಒಂದು ಗಂಭೀರ ಧ್ವನಿ ಹೊರಬಂತು ಮತ್ತು ಹೇಳಿತು, ನಾನೇ ಆದಿ ಮತ್ತು ಅನಾದಿ, ನಾನೇ ಶಾಶ್ವತ ಸತ್ಯ, ಹಾಗೂ ನಾನೇ ನಿಮ್ಮಿಬ್ಬರ ವಿವಾದಕ್ಕೆ ಉತ್ತರ ನೀಡಬಲ್ಲ ಪರಮತತ್ವ. ನಿಮ್ಮಿಬ್ಬರಲ್ಲಿ ಯಾರು ಈ ದಿವ್ಯ ಜ್ಯೋತಿರ್ಲಿಂಗದ ಅಂತ್ಯದ ತುದಿಯನ್ನು ಪತ್ತೆ ಹಚ್ಚುವಿರೋ ಅವರೇ ಸರ್ವಶ್ರೇಷ್ಠರೆಂದು ನಂಬಲಾಗುತ್ತದೆ. ನಿಮ್ಮಿಬ್ಬರಲ್ಲಿ ಒಬ್ಬರು ಉತ್ತರ ದಿಕ್ಕಿಗೆ ಮತ್ತೊಬ್ಬರು ದಕ್ಷಿಣ ದಿಕ್ಕಿಗೆ ಹೊರಡಿ ಎಂದು ನುಡಿಯುತ್ತದೆ. ಇದನ್ನು ಕೇಳಿ ಬ್ರಹ್ಮದೇವನು ಉತ್ತರ ದಿಕ್ಕಿನೆಡೆಗೆ ನಡೆದರು ಮತ್ತು ನಾರಾಯಣರು ದಕ್ಷಿಣ ದಿಕ್ಕಿನತ್ತ ಹೊರಟರು. ಸಾವಿರಾರು ವರ್ಷಗಳ ಕಾಲ ಇವರಿಬ್ಬರು ಜ್ಯೋತಿರ್ಲಿಂಗದ ತುದಿಯನ್ನು ಹುಡುಕುತ್ತಾ ಅಲೆದಾಡಿದರೂ ಸಹ ಇವರಿಗೆ ಆ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯ ಎರಡೂ ಸಿಗಲಿಲ್ಲ. ಕೊನೆಗೆ ನಾರಾಯಣ ತಮ್ಮ ಹುಡುಕಾಟವನ್ನು ನಿಲ್ಲಿಸಿದರು ಹಾಗೂ ಇದರ ಬಗ್ಗೆ ಯೋಚಿಸುತ್ತಾ, ಹೇ ದಿವ್ಯವಾದ ಜ್ಯೋತಿರ್ಲಿಂಗವೇ, ನೀನೇ ಸತ್ಯ ಹಾಗೂ ನೀನೇ ನಿತ್ಯ, ನಮ್ಮ ಸಮಸ್ಯೆಗಳಿಗೆ ನೀನೇ ಉತ್ತರ ಎಂದು ಹೇಳುತ್ತಾ ವಿನಮ್ರತೆಯಿಂದ ತಮ್ಮ ಸೋಲನ್ನು ಸ್ವೀಕರಿಸಿದರು. ಇತ್ತ ಬ್ರಹ್ಮದೇವನ ಅಹಂಕಾರ ಇನ್ನೂ ಹೆಚ್ಚಾಗತೊಡಗಿತ್ತು. ನಾನು ಈ ಲಿಂಗದ ಅಂತ್ಯವನ್ನು ನೋಡಲಿಲ್ಲವೆಂದರೆ ನನ್ನನ್ನು ಸರ್ವಶ್ರೇಷ್ಠನೆಂದು ಹೇಗೆ ನಿರೂಪಿಸಿಕೊಳ್ಳಲಿ? ನಾನು ಹೇಗಾದರೂ ವಿಜಯನಾಗಲೇಬೇಕು ಹಾಗೂ ಸರ್ವಶ್ರೇಷ್ಠನೆನಿಸಿಕೊಳ್ಳಲೇಬೇಕು ಎಂದು ಯೋಚಿಸುತ್ತಿದ್ದಾಗ ಬ್ರಹ್ಮದೇವನಿಗೆ ಆ ಜ್ಯೋತಿರ್ಲಿಂಗದ ಪ್ರಕಾಶದಲ್ಲಿ ಕೇದಗೆಯ ಹೂವು ಕಾಣಿಸುತ್ತದೆ. ಬ್ರಹ್ಮದೇವನು ಆ ಕೇದಗೆಯ ಹೂವನ್ನು, ಹೇ ಕೇದಗೆಯ ಪುಷ್ಪವೇ, ನೀನು ಈ ದಿವ್ಯ ಜ್ಯೋತಿರ್ಲಿಂಗದ ತುದಿಯನ್ನು ನೋಡಿರುವೆಯಾ ಎಂದು ಕೇಳುತ್ತಾರೆ. ಇದಕ್ಕೆ ಆ ಕೇದಗೆಯ ಹೂವು ಹೇಳಿತು, ಈ ದಿವ್ಯ ಜ್ಯೋತಿರ್ಲಿಂಗವು ಅನಂತ ಮತ್ತು ಅದ್ವಿತೀಯವಾದದ್ದು. ನಾನು ಕೇವಲ ಒಂದು ಸಾಧಾರಣ ಪುಷ್ಪ ಮಾತ್ರ. ನನಗೆ ಇದರ ಆದಿ ಅಂತ್ಯ ಯಾವುದೂ ತಿಳಿಯದು ಎಂದಿತು. ಆಗ ಬ್ರಹ್ಮದೇವನ ಮನಸ್ಸಿನಲ್ಲಿ ಕಪಟ ನಾಟಕದ ಉಪಾಯ ಹೊಳೆಯಿತು. ಬ್ರಹ್ಮದೇವನು ಆ ಕೇದಗೆಯ ಪುಷ್ಪವನ್ನು ತನ್ನ ಸುಳ್ಳಿಗೆ ಸಾಕ್ಷಿಯಾಗುವಂತೆ ಹೇಳಿದನು. ಏಕೆಂದರೆ ಬ್ರಹ್ಮದೇವನು ಮೋಸ ಮಾಡಿಯಾದರೂ ಸರಿ
ತನ್ನನ್ನು ತಾನು ಸರ್ವಶ್ರೇಷ್ಠನೆಂದು ನಿರೂಪಿಸಿಕೊಳ್ಳಲೇಬೇಕಿತ್ತು. ಆ ಹೂವಿಗೆ, ನಿನ್ನನ್ನು ಕೇಳಿದರೆ ಬ್ರಹ್ಮದೇವನು ಈ ಜ್ಯೋತಿರ್ಲಿಂಗದ ಅಂತ್ಯದ ತುದಿಯನ್ನು ತಲುಪಿದ್ದನ್ನು ನಾನು ನೋಡಿದೆ ಎಂದು ಸಾಕ್ಷಿ ಹೇಳು ಎಂದರು. ಆ ಕೇದಗೆಯ ಹೂವಿಗೆ ಸುಳ್ಳು ಸಾಕ್ಷಿ ಹೇಳಲು ಇಷ್ಟವಿಲ್ಲದಿದ್ದರೂ ಸಹ ಬ್ರಹ್ಮದೇವನ ಒತ್ತಡದಿಂದ ಒಪ್ಪಿಕೊಳ್ಳಲೇಬೇಕಾಯಿತು. ಸಾವಿರಾರು ವರ್ಷಗಳ ಹುಡುಕಾಟದ ನಂತರ ಬ್ರಹ್ಮದೇವ ಮತ್ತು ನಾರಾಯಣ ಇಬ್ಬರು ಮರಳಿ ದಿವ್ಯ ಪ್ರಕಾಶವಾದ ಜ್ಯೋತಿರ್ಲಿಂಗ ಪ್ರತ್ಯಕ್ಷವಾದ ಸ್ಥಾನಕ್ಕೆ ಬಂದರು. ಆ ಜ್ಯೋತಿರ್ಲಿಂಗದಿಂದ ದಿವ್ಯವಾಣಿಯೊಂದು ಹೊರಬಂದು, ಹೇ ನಾರಾಯಣ ಮತ್ತು ಬ್ರಹ್ಮದೇವ, ನೀವಿಬ್ಬರೂ ಈ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಸಂಪೂರ್ಣವಾಗಿ ಪ್ರಯತ್ನಿಸಿದ್ದೀರಿ ಎಂದು ನನಗೆ ತಿಳಿದಿದೆ. ಈಗ ಹೇಳಿ, ನಿಮ್ಮಲ್ಲಿ ಯಾರು ಈ ಲಿಂಗದ ಆದಿ ಅಥವಾ ಅಂತ್ಯವನ್ನು ನೋಡಿದಿರಿ ಎಂದು ಕೇಳಿತು. ಕೂಡಲೇ ಬ್ರಹ್ಮದೇವನು ಗರ್ವದಿಂದ ಹೇಳಿದರು, ನಾನು ಈ ಲಿಂಗದ ಅಂತ್ಯದ ತುದಿಯನ್ನು ನೋಡಿದೆ. ಇದಕ್ಕೆ ಸಾಕ್ಷಿ ಈ ಕೇದಗಿ ಪುಷ್ಪ ಎಂದರು. ಕೇದಗಿ ಪುಷ್ಪವೂ ಕೂಡ, ಹೌದು, ಬ್ರಹ್ಮದೇವನು ಈ ಲಿಂಗದ ಅಂತ್ಯವನ್ನು ನೋಡಿದ್ದನ್ನು ನಾನು ನೋಡಿದೆ ಎಂದು ಸುಳ್ಳು ಸಾಕ್ಷಿ ಹೇಳಿತು. ಇತ್ತ ನಾರಾಯಣನು ಮೌನವಾಗಿ ಶಾಂತಚಿತ್ತದಿಂದ ಆ ಲಿಂಗದ ಎದುರು ತಮ್ಮ ತಲೆಬಾಗಿ ತಮ್ಮ ಸೋಲನ್ನು ಒಪ್ಪಿಕೊಂಡರು. ಇತ್ತ ಬ್ರಹ್ಮದೇವನು ದುರಹಂಕಾರ ಮತ್ತು ಗರ್ವದಿಂದ ಎತ್ತರ ಧ್ವನಿಯಲ್ಲಿ ಹೇಳಿದರು, ಈಗ ತಿಳಿಯಿತೆ, ನಾನೇ ಸರ್ವಶ್ರೇಷ್ಠನು ಎಂದು ಸಂಭ್ರಮಿಸಲಾರಂಭಿಸಿದರು. ಆಗ ಆ ದಿವ್ಯವಾದ ಜ್ಯೋತಿರ್ಲಿಂಗ ಹೇಳಿತು, ಇದು ಅಸತ್ಯ. ಬ್ರಹ್ಮದೇವನು ಸುಳ್ಳು ಹೇಳುತ್ತಿರುವನು. ಈ ಜ್ಯೋತಿರ್ಲಿಂಗಕ್ಕೆ ಯಾವುದೇ ಆದಿ ಅಥವಾ ಅಂತ್ಯಗಳಿಲ್ಲ. ಬ್ರಹ್ಮದೇವ, ನೀನು ಮೋಸದಿಂದ ಕೇದಗಿ ಪುಷ್ಪವನ್ನು ಸಾಕ್ಷಿಯಾಗಿಸಿಕೊಂಡು ಸುಳ್ಳು ಹೇಳುತ್ತಿರುವೆ, ಸತ್ಯವನ್ನು ಅಸತ್ಯವಾಗಿಸಿರುವೆ. ದೇವತೆಯಾಗಿಯೂ ಸಹ ಸುಳ್ಳು ಮತ್ತು ಮೋಸ ಮಾಡಿರುವ ನಿನಗೆ ನಾನು ಶಾಪವನ್ನು ನೀಡುತ್ತಿರುವೆ. ನೀನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಆಗಿರುವೆಯಾದರೂ ಸಹ ನಿನ್ನನ್ನು ಯಾವ ಪ್ರಕಾರದಲ್ಲೂ ಯಾವ ಲೋಕಗಳಲ್ಲೂ ಪೂಜಿಸಲಾಗುವುದಿಲ್ಲ. ನಿನಗೆ ಯಾವುದೇ ಮಂದಿರಗಳನ್ನು ಕಟ್ಟಲಾಗುವುದಿಲ್ಲ. ನಿನಗೆ ಯಾವುದೇ ಆರಾಧನೆಗಳನ್ನು ಮಾಡಲಾಗುವುದಿಲ್ಲ. ಮತ್ತು ಕೇದಗಿ ಪುಷ್ಪ, ನೀನು ಪವಿತ್ರತೆ ಮತ್ತು ನಿರ್ಮಲತೆಯ ಪ್ರತೀಕವಾಗಿದ್ದರೂ ಸಹ ನೀನು ಬ್ರಹ್ಮನ ಸುಳ್ಳಿಗೆ ಸಾಕ್ಷಿಯಾದ ಕಾರಣ ನಿನ್ನನ್ನು ಎಂದಿಗೂ ನನ್ನ ಪೂಜೆಯಲ್ಲಿ ಉಪಯೋಗಿಸುವಂತಿಲ್ಲ ಎಂದು ಶಾಪವನ್ನು ನೀಡಿತು. ಮತ್ತು ನಾರಾಯಣನಿಗೆ, ಹೇ ನಾರಾಯಣ, ನೀವು ಸತ್ಯವನ್ನು ತಿಳಿಯಲು ಸಂಪೂರ್ಣವಾಗಿ ಪ್ರಯತ್ನಿಸಿರುವಿರಿ. ಅಹಂಕಾರವನ್ನು ತ್ಯಜಿಸಿ ವಿನಮ್ರತೆಯಿಂದ ಸತ್ಯವನ್ನು ಸ್ವೀಕರಿಸಿರುವಿರಿ. ಇದರಿಂದ ನಿಮ್ಮನ್ನು ಎಲ್ಲ ಲೋಕಗಳಲ್ಲೂ ಎಲ್ಲ ಪ್ರಕಾರಗಳಲ್ಲೂ ನಿಮ್ಮ ಪ್ರತಿಯೊಂದು ರೂಪವನ್ನು ಪೂಜಿಸಲಾಗುತ್ತದೆ, ಆರಾಧಿಸಲಾಗುತ್ತದೆ ಎಂದು ಆಶೀರ್ವದಿಸಿತು. ಕೊನೆಗೆ ಬ್ರಹ್ಮದೇವನಿಗೆ ತನ್ನ ತಪ್ಪಿನ ಅರಿವಾಯಿತು ಹಾಗೂ ಶಾಪವನ್ನು ಸಹ ಸ್ವೀಕರಿಸಿದರು. ಆದರೆ ಬ್ರಹ್ಮದೇವನ 5ನೇ ತಲೆ ಅಹಂಕಾರ, ಗರ್ವ, ಅಸತ್ಯ, ದುರಾಲೋಚನೆಗಳಿಂದ ಕೂಡಿತ್ತು. ಅದು ಆ ದಿವ್ಯ ಜ್ಯೋತಿರ್ಲಿಂಗವನ್ನು ಅವಹೇಳನ ಮಾಡಲು ಪ್ರಾರಂಭಿಸಿತ್ತು. ಕೊನೆಗೆ ನಾರಾಯಣ ಮತ್ತು ಬ್ರಹ್ಮದೇವ ಇಬ್ಬರೂ ಆ ಜ್ಯೋತಿರ್ಲಿಂಗವನ್ನು ನಿಜರೂಪದಲ್ಲಿ ಪ್ರಕಟವಾಗುವಂತೆ ಪ್ರಾರ್ಥಿಸಿದರು. ತಕ್ಷಣವೇ ಆ ಜ್ಯೋತಿರ್ಲಿಂಗ ಒಂದು ಅತ್ಯಂತ ಪ್ರಕಾಶಮಾನವಾದ ಜ್ವಾಲೆಯಾಗಿ ಬದಲಾಯಿತು. ಆ ದಿವ್ಯ ಪ್ರಕಾಶದ ಜ್ವಾಲೆಯಿಂದ ದೇವಾದಿದೇವ ಸ್ವಯಂಭೂ ಸಂಹಾರಕರ್ತನಾದ ಮಹಾದೇವನು ಪ್ರತ್ಯಕ್ಷನಾದನು. ಮಹಾದೇವನ ದಿವ್ಯತೆಯು ಸಂಪೂರ್ಣ ಬ್ರಹ್ಮಾಂಡವನ್ನು ಪವಿತ್ರವಾಗಿಸಿತು. ಉದ್ದವಾದ ಜಡೆಯು ಕೆದರಿತ್ತು ಮತ್ತು ಅವರ ದಿವ್ಯವಾದ ಕಣ್ಣುಗಳು ಅಗ್ನಿಯಂತೆ ಕೆಂಪಗಾಗಿದ್ದವು. ಇದು ನಿರಾಕಾರ ಮಹಾದೇವನ ಸಾಕಾರ ರೂಪದ ಅದ್ಭುತ ಕ್ಷಣವಾಗಿತ್ತು. ಮಹಾದೇವನ ಗರ್ಜನೆಯಿಂದ ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಕಂಪಿಸಿತ್ತು. ಮಹಾದೇವನ ಕ್ರೋಧಾಗ್ನಿಗೆ ಕಾರಣವಾದ ಬ್ರಹ್ಮದೇವನ 5ನೇ ತಲೆ ಇಷ್ಟಾದರೂ ಸಹ ಮಹಾದೇವನನ್ನು ಅವಹೇಳನ ಮಾಡುತ್ತಿತ್ತು. ಮಹಾದೇವನ ಕೋಪವು ಮಿತಿಮೀರಲು ಕಾರಣವಾಯಿತು. ಮಹಾದೇವನ ತಲೆಯಿಂದ ಕೋಪದ ಅಗ್ನಿ ಉರಿಯಲಾರಂಭಿಸಿತು. ಇದೇ ಅಗ್ನಿಯಿಂದ ಮಹಾದೇವನ ಅವತಾರನಾದ ಕಾಲಭೈರವನು ಜನಿಸಿದನು. ಶಿವನ ಈ ಉಗ್ರ ಸ್ವರೂಪವು ಘನಘೋರವಾದ ಅಂಧಕಾರದಂತೆ ಕಪ್ಪು ಬಣ್ಣದ ಶರೀರವಾಗಿತ್ತು. ಕತ್ತಿನಲ್ಲಿ ರುಂಡಗಳ ಮಾಲೆ, ಕೈಯಲ್ಲಿ ತ್ರಿಶೂಲ ಮತ್ತು ಅಗ್ನಿಯಂತೆ ಕೆಂಪಗೆ ಉರಿಯುತ್ತಿರುವ ಭಯಂಕರವಾದ ಕಣ್ಣುಗಳು. ಮಹಾದೇವನ ಆಜ್ಞೆಯಂತೆ ಕಾಲಭೈರವನು ತನ್ನ ಕೈಯಲ್ಲಿದ್ದ ತ್ರಿಶೂಲದಿಂದ ಅಸತ್ಯ, ಅಹಂಕಾರ ಮತ್ತು ಗರ್ವದಿಂದ ಕೂಡಿದ ಬ್ರಹ್ಮದೇವನ 5ನೇ ತಲೆಯನ್ನು ಕತ್ತರಿಸಿ ಹಾಕಿದನು. ಬ್ರಹ್ಮದೇವನ ರೋದನೆ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿತು. ಬ್ರಹ್ಮದೇವನನ್ನು ದೇವ ಬ್ರಾಹ್ಮಣನೆಂದು ನಂಬಲಾಗುತ್ತದೆ. ಕಾಲಭೈರವನು ಬ್ರಹ್ಮದೇವನ ತಲೆಯನ್ನು ಕತ್ತರಿಸಿದ ಕಾರಣ ಅವನಿಗೆ ಬ್ರಹ್ಮಹತ್ಯದ ಪಾಪವು ಆವರಿಸಿತು. ಈ ಪಾಪ ಎಷ್ಟು ಘನಘೋರವಾಗಿತ್ತೆಂದರೆ ಕತ್ತರಿಸಿದ ಬ್ರಹ್ಮನ ತಲೆಯು ಕಪಾಲವಾಗಿ ಕಾಲಭೈರವನ ಕೈಗೆ ಅಂಟಿಕೊಂಡಿತು. ಅದರಿಂದ ರಕ್ತವು ಯಾವಾಗಲೂ ತೊಟ್ಟುತ್ತಿತ್ತು. ಸತ್ಯಯುಗದ ಪ್ರಾರಂಭವು ಆಗಿ ಹೋಗಿದ್ದರೂ ಸಹ ಭೈರವನ ಕೈಗೆ ಅಂಟಿಕೊಂಡಿದ್ದ ಕಪಾಲವು ಮಾತ್ರ ನಿವಾರಣೆಯಾಗಲಿಲ್ಲ. ಕಾಲಭೈರವನು
ನಾನು ಸ್ವಯಂ ಮಹಾದೇವನ ಅಂಶವಾದರೂ ಸಹ ನನಗೇಕೆ ಈ ಪಾಪದಿಂದ ಮುಕ್ತಿ ದೊರೆಯುತ್ತಿಲ್ಲ ಎಂದು ಈ ಪಾಪದ ಮುಕ್ತಿಗಾಗಿ ಭೈರವನು ಎಲ್ಲ ಕಡೆ ಅಲದಾಡಿದನು. ಸ್ವರ್ಗಲೋಕಕ್ಕೆ ಹೋದನು. ಅಲ್ಲಿ ಇಂದ್ರನು ಅಮೃತ ಕುಂಡದಲ್ಲಿ ಸ್ನಾನ ಮಾಡಲು ಸೂಚಿಸಿದ. ಅಲ್ಲಿ ಸ್ನಾನ ಮಾಡಿದರೂ ಸಹ ಆ ಕಪಾಲದಿಂದ ಭೈರವನಿಗೆ ಮುಕ್ತಿ ದೊರೆಯಲಿಲ್ಲ. ಅಲ್ಲಿಂದ ಕಾಲಭೈರವನು ನಾಗಲೋಕಕ್ಕೆ ಹೋದನು. ಅಲ್ಲಿ ವಾಸುಕಿಯು ರಸಾತಳದ ದಾರಿಯನ್ನು ತಿಳಿಸಿ ಅಲ್ಲಿನ ನಾಗಕುಂಡದಲ್ಲಿ ಸ್ನಾನ ಮಾಡುವಂತೆ ಸೂಚಿಸಿದನು. ಕಾಲಭೈರವನು ನಾಗಕುಂಡದಲ್ಲಿಯೂ ಸಹ ಸ್ನಾನ ಮಾಡಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಕಾಲಭೈರವನು ವ್ಯಾಕುಲತೆಗೆ ಒಳಗಾದನು. ಮುಂದೆ ಭೂಮಿ ಮೇಲಿನ ರಾಮೇಶ್ವರ, ಬದರೀನಾಥ, ಹಿಮಾಲಯ ಹೀಗೆ ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ಕಾಲಭೈರವನು ಕಾಶಿಯನ್ನು ತಲುಪಿದರು. ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತನ್ನ ಈ ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತಿಯನ್ನು ದಯಪಾಲಿಸು ಎಂದು ಮಹಾದೇವನನ್ನು ಪ್ರಾರ್ಥಿಸಿದರು. ತಕ್ಷಣವೇ ಕಾಲಭೈರವನ ಕೈಗೆ ಅಂಟಿದ್ದ ಬ್ರಹ್ಮಕಪಾಲ ಕಳಚಿ ನದಿಯಲ್ಲಿ ಮುಳುಗಿತು. ಹಾಗೂ ಭೈರವನ ಕೈಯಿಂದ ಹರಿಯುತ್ತಿದ್ದ ರಕ್ತವು ಮಾಯವಾಯಿತು. ಭೈರವನಿಗೆ ಬ್ರಹ್ಮಹತ್ಯಾ ಶಾಪದಿಂದ ಮುಕ್ತಿ ಸಿಕ್ಕ ಕಾಲಭೈರವ ಸ್ನಾನ ಮಾಡಿದ ಈ ಗಂಗಾ ನದಿಯ ಜಾಗವನ್ನು ಕಪಾಲ ಮೋಚನ ಕುಂಡವೆಂದು ಕರೆಯುತ್ತಾರೆ. ಕಾಶಿಯ ಈ ಪವಿತ್ರ ಸ್ಥಳದಲ್ಲಿ ಇಂದಿಗೂ ಅನೇಕರು ತಾವು ಮಾಡಿದ ಪಾಪಗಳಿಗೆ ಮುಕ್ತಿಯನ್ನು ಬಯಸಿ ಭೈರವನನ್ನು ಬೇಡಿ ಸ್ನಾನ ಮಾಡುತ್ತಾರೆ. ಕಾಲಭೈರವನಿಗೆ ಬ್ರಹ್ಮಹತ್ಯಾ ಶಾಪದಿಂದ ಮುಕ್ತಿ ದೊರಕುತ್ತಿದ್ದಂತೆಯೇ ಆಕಾಶದಲ್ಲಿ ದಿವ್ಯ ಪ್ರಕಾಶದೊಂದಿಗೆ ಮಹಾದೇವನು ಪ್ರತ್ಯಕ್ಷನಾದನು. ಹಾಗೂ ಭೈರವನಿಗೆ, ಹೇ ಕಾಲಭೈರವನೇ, ಕಾಶಿಯು ಮೋಕ್ಷದ ನಗರಿ. ಇಲ್ಲಿ ಎಲ್ಲ ಪಾಪಗಳಿಗೆ ಮುಕ್ತಿ ದೊರಕುತ್ತದೆ. ನೀನು ಇಂದಿನಿಂದ ಕಾಶಿಯ ಕ್ಷೇತ್ರ ಪಾಲಕನಾಗಿ ನೆಲೆಸು. ಕಾಶಿಯಲ್ಲಿ ಯಾರೇ ಸತ್ತರೂ ಅವರಿಗೆ ಮೋಕ್ಷದ ಅನುಮತಿಯನ್ನು ಮೊದಲು ನೀನೇ ನೀಡಬೇಕು. ನಿನ್ನ ಅನುಮತಿ ಇಲ್ಲದೆ ಯಾರೂ ಮೋಕ್ಷವನ್ನು ಪಡೆಯಲಾರರು ಎಂದು ಆಶೀರ್ವದಿಸಿದರು. ಅಂದಿನಿಂದ ಮಹಾದೇವನ ಆಜ್ಞೆಯಂತೆ ಕಾಲಭೈರವನು ಕಾಶಿಯ ಕ್ಷೇತ್ರ ಪಾಲಕನಾಗಿ ನೆಲೆಸಿದನು. ಇಂದಿಗೂ ಸಹ ಕಾಶಿಗೆ ಬರುವ ಭಕ್ತರು ಕಾಲಭೈರವನ ದೇವಸ್ಥಾನಕ್ಕೆ ಬಂದು ತಮ್ಮ ಪಾಪಗಳನ್ನು ಕ್ಷಮಿಸಿ ಮುಕ್ತಿ ನೀಡುವಂತೆ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ ಎಂದು ಬೇಡುತ್ತಾರೆ. ವೀಕ್ಷಕರೇ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹರ ಹರ ಮಹಾದೇವ್, ಶಂಭೋ ಶಂಕರ.